ನನಗೆ ಈ ವಿಚಾರವೇ ಗೊತ್ತಿಲ್ಲ, ಸುಮ್ಮನೆ ಅಪವಾದ. ಬಹುಶಃ ಈಗ ಒಂದು ಕಾಣ್ತದೆ ನನಗೆ. ಈಗ ನನ್ನ ಮೇಲೆ ಆರೋಪ ಹೊರಿಸಿದ್ದೇ ನಾರದರ, ಅವರು ಕೇಳಿದ್ದಾನೆ ಹೇಳಿದ. ನಾರದರು ಎಲ್ಲೆಲ್ಲಿ ಏನೇನು ವಿಷಯ ಇದ್ದರು ಸಂಗ್ರಹಿಸಿಕೊಂಡು ಬರ್ತಾರೆ. ಅವರ ಕಿವಿಗೆ ಯಾರೋ ಹೇಳಿ, ಹೌದು, ಯಾರೋ ಹೇಳಿ, ಅವರು ಇಲ್ಲಿ ಒಂದು ಹೇಳಿ. ಈ ಹೇಳಿದವರಿಗೆ ಕೆಲವು ಸಲ ಸತ್ಯವನ್ನು ತಿಳಿಯುವುದಕ್ಕಿಂತ ಹೆಚ್ಚು ಬೇರೆ ಉದ್ದೇಶ ಇರ್ತದೆ. ಈಗ ನಾನು ಅನ್ಯೋನ್ಯವಾಗಿದ್ದೆ ಅಲ್ವಾ? ಈಗ ನಮ್ಮ ಅನ್ಯೋನ್ಯತೆಯಿಂದಾಗಿ ಅನೇಕ ಮಂದಿ ದುರ್ಬುದ್ಧಿ ಇದ್ದವರಿಗೆ, ದುಷ್ಟರಿಗೆ ಅವರ ವ್ಯವಹಾರ ಮಾಡ್ಲಿಕ್ಕೆ ಆಗುವುದಿಲ್ಲ. ದುಷ್ಟತನ ಮಾಡುವವರಿಗೆ ಅವರ ವ್ಯವಹಾರಕ್ಕೆ ಯಾರು ಅಡಚಣೆ ತರ್ತಾರೋ ಅವರನ್ನು ಕೆಡಿಸುವುದೇ ಲಕ್ಷ್ಯ. ಹೇಗಾದ್ರೂ ಮಾಡಿ ಅವನನ್ನು ತಪ್ಪಿಸಿದ್ರೆ ನಮ್ಮ ಕೆಲಸ ನಾವು ಮಾಡಬಹುದಲ್ಲ. ಈ ಕಾವಲುದಾರನನ್ನು ತಪ್ಪಿಸಿದ್ರೆ ಅದು ಅವನಿಗೆ ಅನುಕೂಲ ಹೌದೌದು. ನಾವು ಇಲ್ಲಿ ಅಂತಹ ಯಾವ ಅರಾಜಕ ಸ್ಥಿತಿಯು ಬಾರದಂತೆ ಕಾಯ್ತಾ ಇದ್ದೇವೆ. ನಾವು ಅನ್ಯೋನ್ಯದಲ್ಲಿ ಇದನ್ನು ಕೆಡಿಸಬೇಕು ಅಂತಲೇ ಯಾರಿಗೋ ಒಂದು ದುರ್ಬುದ್ಧಿ ಹುಟ್ಟಿ ಬರೀದೇ ಅಪವಾದವನ್ನು ಭರಿಸಿದ್ದಾರೆ ಅಂತ ನನಗೆ ಕಾಣುತ್ತದೆ. ನಿನ್ನಂತ ಅದಕ್ಕೆಲ್ಲ ಕಿವಿಗೊಡುವುದು ನನ್ನಲ್ಲಿ ದೋಷ ಇಲ್ಲ, ಅನುಮಾನ ಬೇಡ. ತಮ್ಮ ಕೃಷ್ಣ ಈ ಸುಮ್ಮನೆ ಯಾವಾಗಲೂ ಆರೋಪ ಬರುವುದಿಲ್ಲ. ನೀನು ಹೋಗಿದ್ದೆ ಒಮ್ಮೆ ಅಲ್ಲಿಗೆ? ಎಲ್ಲಿಗೆ?